ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತ ಕೂಗು ಹೆಚ್ಚಾಗಿದೆ. ಇದರ ನಡುವೆ ನಿನ್ನೆ ಮ್ಯಾರಥಾನ್ ಸಭೆಗಳು ನಡೆದಿದ್ದು ಸಹಜವಾಗಿ ಪ್ರಶ್ನೆ ಇತ್ತು. ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆ ಏನಾದರೂ ಆಗಿದೆಯಾ ಅಂತ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ, ಸಂಘಟನೆ ಬಲಪಡಿಸೋಕೆ ಸಭೆ ಮಾಡಲಾಗಿದೆ ಅಂತ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಬಲಪಡಿಸೋಕೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ವಿಶ್ವಾಸ ಇದೆ. ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಕುರಿತು ಚರ್ಚೆ ಆಗಿದೆ. ಸಂಘಟನೆ ನಿಭಾಯಿಸುವ ನಾಯಕರ 3 ಹೆಸರು ಕಳಿಸೋಕೆ ಹೇಳಿದ್ದಾರೆ. ಕೋರ್ ಕಮಿಟಿ ಕೆಲವು ಹೆಸರು ಸಹ ಚರ್ಚೆಗೆ ಬಂದಿದೆ. ಇಲ್ಲಿಂದ ನಾವು ಕೇಂದ್ರಕ್ಕೆ ಕಳಿಸಿಕೊಡ್ತೇವೆ, ಬಳಿಕ ರಾಜ್ಯ ನಾಯಕರ ಜೊತೆ ಕೇಂದ್ರ ನಾಯಕರು ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಬದಲಾವಣೆ ಬಗ್ಗೆ ಏನು ಚರ್ಚೆ ಆಗಿಲ್ಲ, ಅದೇ 3 ಹೆಸರನ್ನು ಹೇಳಕ್ಕೆ ಹೇಳಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಇಲ್ಲಿಂದ 3 ನಾಯಕರ ಹೆಸರನ್ನ ಬರೆದು ಕಳಿಸಲಾಗತ್ತೆ ಅಂತ ಹೇಳಿದ್ದಾರೆ. ಬಳಿಕ ರಾಜ್ಯ ನಾಯಕರ ಜೊತೆ ಕೇಂದ್ರ ನಾಯಕರು ಚರ್ಚೆಯನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಂಘಟನೆಯಲ್ಲಿ ಹಿಂದೆ ಅವರು 2 ಬಾರಿ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರೋದಿರ್ಬೋದು. ಈ ಎಲ್ಲ ಮಾನದಂಡವನ್ನು ಪರಿಗಣಿಸಿ ಮಹಿಳಾ ಪ್ರಾತಿನಿಧ್ಯ, ಸಾಮಾಜಿಕ ನ್ಯಾಯ ಇದೆಲ್ಲವನ್ನು ಪರಿಗಣಿಸಿ ಸಹಮತದೊಂದಿಗೆ ಈ ಜಿಲ್ಲಾಧ್ಯಕ್ಷಗಳನ್ನು ಆಯ್ಕೆ ಮಾಡೋದಕ್ಕೆ 3 ಹೆಸರುಗಳನ್ನು ಕಳಿಸಬೇಕು ಅನ್ನುವಂಥ ನಿರ್ಣಯವನ್ನು ಕೋರ್ ಕಮಿಟಿ ಮಾಡಿದೆ. ಕೋರ್ ಕಮಿಟಿಯಲ್ಲಿ ಈಗಾಗಲೇ ಕೆಲವು ಹೆಸರುಗಳು ಕೂಡ ಚರ್ಚೆಗೆ ಬಂದಿದ್ದಾವೆ. ಆ ನಿರ್ಣಯವನ್ನು ಮಾಡಿದ್ದೀವಿ. ಇಲ್ಲಿಂದ ನಾವು ಕೇಂದ್ರಕ್ಕೆ ಕಳಿಸ್ಕೊಟ್ಟು ಅದರ ನಂತರ ಅವರು ರಾಜ್ಯದ ತಂಡದ ಜೊತೆ ಸಮಾಲೋಚನೆ ಮಾಡಿ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಮಾಡ್ತಾರೆ. ರಾಜ್ಯದ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿಯಲ್ಲಿ ಯಾವುದೇ ಚರ್ಚೆ ನಡೆದಿಲ್ಲ. ಅದು ಈ ಹಂತದಲ್ಲಿ ನಡೆಯೋದು ಇಲ್ಲ. ಈ ಎಲ್ಲ ಪ್ರೋಸೆಸ್ ಆದ ನಂತರ ಮುಂದಿನ ಚರ್ಚೆ ನಡೀತದೆ. ಸುಮಾರು ಸಂಘಟನಾತ್ಮಕವಾಗಿ ಸಂಘಟನೆಯನ್ನು ಬಲಗೊಳಿಸೋ ದೃಷ್ಟಿಯಿಂದ ಇವತ್ತಿನ ವರ್ತಮಾನದ ರಾಜಕಾರಣ ಅದು ಕುರಿತಂತೆ ನಾವು ಚರ್ಚೆಯನ್ನು ನಡೆಸಿದ್ದೇವೆ. ಸಂಘಟನೆಗಿಂತ ದೊಡ್ಡ ಸಂಗತಿ ಯಾವುದೂ ಇಲ್ಲ. ಪಕ್ಷ ಇದ್ದರೆ ನಾವೆಲ್ಲರೂ ಪಕ್ಷವನ್ನು ಬಲಗೊಳಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮವನ್ನು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ. ಸಂಘಟನೆಗಿಂತ ದೊಡ್ಡ ಸಂಗತಿ ಯಾವುದೂ ಇಲ್ಲ. ಸಂಘಟನೆ ಇದ್ದರೆ ನಾವೆಲ್ಲರೂ. ಧನ್ಯವಾದ. ಸಂಘಟನೆಯಲ್ಲಿ ಹಿಂದೆ ಅವರು 2 ಬಾರಿ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರೋದಿರ್ಬೋದು. ಈ ಎಲ್ಲ ಮಾನದಂಡವನ್ನು ಪರಿಗಣಿಸಿ ಮಹಿಳಾ ಪ್ರಾತಿನಿಧ್ಯ, ಸಾಮಾಜಿಕ ನ್ಯಾಯ ಇದೆಲ್ಲವನ್ನು ಪರಿಗಣಿಸಿ